ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ಇವತ್ತೊಂದು ಈವ್ನಿಂಗ್ ಸ್ನ್ಯಾಕ್ಸಿಗೆ ನಾನು ನಿಮ್ಗೆ ಒಂದು ರೆಸಿಪಿ ತೊಗೊಂಬಂದೆನು. ಮಕ್ಕಳಾಗಲಿ ದೊಡ್ಡವರಾಗಲಿ ಎಲ್ಲರೂ ಇಷ್ಟಪಡುವಂಥ ರೆಸಿಪಿ ಇದು. ಇವಾಗಂತೂ ಮಳೆಗಾಲ ಸ್ಟಾರ್ಟ್ ಆಯಿತು. ಇನ್ಮೇಲೆ ಎಲ್ಲರಿಗೂ ಸಂಜೆ ಮಾಡಿ ಈವ್ನಿಂಗ್ ಚಹಾ ಜೋಡಿ ಮತ್ತು ಕಾಫಿ ಜೋಡಿ ಈ ರೀತಿ ಒಂದು ಸ್ವಲ್ಪ ಕುರು ತಿಂದರೆ ಎಲ್ಲರಿಗೂ ಇಷ್ಟ ಆಗ್ತೈತಿ. ಮತ್ತು ಬೆಂಡೆಕಾಯಿ ಹೆಲ್ದಿನೂ ಇವ್ನು ಮಾಡ್ಕೊಳಕ್ಕೆ ಒಂದಿಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ ನಾನು. ಅವನ್ನ ಒಂದು ಸ್ವಲ್ಪ ಹಿಂದಿಂದು ಮುಂದಿನ ಎರಡೂ ಕಟ್ ಮಾಡಿ ತೆಗೆದು ಕಾಸ ಈ ರೀತಿ ಉದ್ದುದಿಗೆ ಸ್ಲೈಸ್ ಮಾಡ್ಕೋಬೇಕು. ಅಂದರೆ ಒಂದು ಬೆಂಡೆಕಾಯ್ದೊಳಗೆ 4 ಪೀಸಾಗಿ ಮಾಡ್ಕೋಬೇಕು ಅವನ್ನ. ಆಮೇಲೆ ಇವಕ್ಕೆ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಅಚ್ಚ ಖಾರದ ಪುಡಿ, ಯಾವುದೇ ಒಂದು ಸ್ನ್ಯಾಕ್ಸಿಗಾಗಲಿ ನಾನು ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹೆಚ್ಚಿಗೆ ಯೂಸ್ ಮಾಡ್ತಾನು. ಅದೊಂದು ಸ್ವಲ್ಪ ಟೇಸ್ಟ್ ಕೊಡ್ತೈತಿ. ಅದಕ್ಕೋಸ್ಕರ ಅದನ್ನು ಒಂದು ಸ್ವಲ್ಪ ಹಾಕಿ ಕಾಸ ಇವನ್ನ ಖಾರ, ಉಪ್ಪು, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಮತ್ತು ಒಂದು ಸ್ವಲ್ಪ ಅರಿಶಿನ ಎಲ್ಲ ಅದು ಮಿಕ್ಸ್ ಆಗೋ ಹಂಗೆ ಈ ರೀತಿ ಕೈ ಸಹಾಯದಿಂದ ಕಲಿಸ್ಕೋಬೇಕು. ಬೆಂಡೆಕಾಯಿ ಒಂದು ಸ್ವಲ್ಪ ಲೋಳೆ ಇರೋದ್ರಿಂದ ಒಂದು ಸ್ವಲ್ಪ ಕೈ ಅಂಟಂಟು ಹತ್ತೈತಿ. ಆದರೂ ಅದು ಖಾರ ಉಪ್ಪ ಹಿಡ್ಕೊಳ್ಳೋ ಮಟ್ಟ ಒಂದು ಸ್ವಲ್ಪ ಅದನ್ನ ಎಲ್ಲ ಕಲಿಸಿ ಆಮೇಲೆ ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ಹಿಟ್ಟು ಒಂದು 2 ಚಮಚೆ, ಒಂದು ಅರ್ಧ ಚಮಚದಷ್ಟು ಕಡಲೆ ಹಿಟ್ಟು ಹಾಕಬೇಕು. ಅದನ್ನೂ ಈ ರೀತಿ ಕೈ ಸಹಾಯದಿಂದನೇ ಕಲಿಸ್ಬೇಕು. ಅದು ನಾವು ಸ್ಪೂನ್ಲೆ ಕಲಿಸಿದ್ರೆ ಚಲೋ ಆಗಂಗಿಲ್ಲ, ಅದು ಹಿಟ್ಟು ಕೋಟಿಂಗ್ ಆಗಂಗಿಲ್ಲ ಬೆಂಡೆಕಾಯಿಗೆ. ಅದಕ್ಕೋಸ್ಕರ ಈ ರೀತಿ ಅದು ಕೈ ಸಹಾಯದಿಂದ ಒಂದು ಸ್ವಲ್ಪ ಎಲ್ಲ ಅವನ್ನ ಕಲಿಸಿ ಒಂದು 10 ರಿಂದ 15 ನಿಮಿಷ ಎಲ್ಲ ಬಿಟ್ಬಿಡ್ಬೇಕು ಅದನ್ನು. ಅಂದರೆ ನೋಡ್ರಿ ಇಲ್ಲಿ ನಿಮಗೆ ಕಾಣ್ತೈತಿ ಕೋಟಿಂಗ್ ಆಗಿ ಕಾಸ. ಅದಕ್ಕೆ ಒಂದು ಸ್ವಲ್ಪ ನಾವು ಲಿಂಬೆ ಹಣ್ಣಿನ ರಸ ಹಾಕಬೇಕು. ಅಂದ್ರೆ ಖಾರ ಉಪ್ಪು ಹುಳಿ ಆದ್ರೆ ಚಲೋ ಇರ್ತದಲ್ಲ. ಅವನ್ನ ಹಾಕಿ ಈ ರೀತಿ ಕೈ ಸಹಾಯದಿಂದ ಕಲಿಸಿ ಆ ಬೆಂಡೆಕಾಯಿ ಎಲ್ಲ ಖಾರ ಉಪ್ಪ ಹಿಡ್ಕೊಳ್ಳೋ ಮಟ ಅಂತ ಕಾಸ ಒಂದು ಸ್ವಲ್ಪ ತೆಗೆದು ಇಟ್ಟಿದ್ನಿ. ಆಮೇಲೆ ಎಣ್ಣೆ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾಯೋ ಮಟ ಅಂದ್ರೆ ಒಂದು 10 ನಿಮಿಷ ಅದು ಕೋಟಿಂಗ್ ಆಗ್ತೈತಿ. ಆಮೇಲೆ ಈ ರೀತಿ ಒಂದೊಂದೊಂದೊಂದನ್ನು ಕಡಾಯಿದೊಳಗೆ ಬಿಟ್ಟು ಕಾಸ ಕರ್ರದ ತಿಂದ್ರೆ ಅಂತೂ ಈವ್ನಿಂಗ್ ಸ್ನ್ಯಾಕ್ಸಿಗೆ ಹೇಳಿ ಮಾಡಿಸಿದಂಗೆ ಇರ್ತೈತಿ. ಮತ್ತು ರುಚಿನೂ ಆಗಿರ್ತೈತಿ, ಟೇಸ್ಟು ಆಗಿರ್ತೈತಿ. ಬಜ್ಜಿ, ಪಕೋಡ, ಆಮೇಲೆ ಫಿಂಗರ್ ಚಿಪ್ಸ ಇವನ್ನೆಲ್ಲ ತಿಂದು ಬೇಜಾರಾದ್ರೆ ಮಕ್ಕಳಿಗೆ ಏನು ಮಾಡಿಕೊಡ್ಬೇಕು ಅಂದರೆ ಇದನ್ನೊಂದು ಸ್ವಲ್ಪ ಮಾಡಿಕೊಡ್ರಿ ನೀವು. ಅದು ಚಲೋ ಆಗ್ತೈತಿ, ಹೆಲ್ದಿನೂ ಐತಿ. ಮನೇಲಿ ಮಾಡೋದ್ರಿಂದ ನಾವು ಒಂದು ಸ್ವಲ್ಪ ಮಕ್ಕಳಿಗೆ ಚಲೋನೂ ಆಗ್ತೈತಿ. ಅದಕ್ಕೋಸ್ಕರ ಈ ರೆಸಿಪಿ ನಿಮ್ಮೊಂದಿಗೆ ಹಂಚ್ಕೊಂಡು ಸ್ವಲ್ಪ ಹಾಕಿ 2-3 ಸಲ ಇದನ್ನು ಚಂದಾಗ ಕುರು ಅಂದ್ರೆ ಕ್ರಿಸ್ಪಿ ಆಗೋ ಮಾಟ ಕರಿಬೇಕು. ಇಲ್ಲಿ ನೋಡ್ರಿ ಈ ರೀತಿಯಾಗಿ ಬರಬೇಕು. ಅವು ಕಲರ್ ಚೇಂಜು ಆಗಬೇಕು ಮತ್ತು ಕುರು ಆದ್ರೆ ಚಲೋ ಆಗ್ತಾವೆ. ಸಣ್ಣ ಉರಿಯೊಳಗೆ ಒಂದು ಸ್ವಲ್ಪ ಕರೆದ್ರೆ ಭಾಳ ಹೊತ್ತನ ಕ್ರಿಸ್ಪಿ ಆಗಿರ್ತಾವೆ. ನಾನು 2-3 ಸಲ ಕರೆದ್ನೇವನ ಒಂದು ಸ್ವಲ್ಪ ಇದ್ದಿದ್ದಕ್ಕೆ ನೋಡ್ರಿ ಇಲ್ಲಿ ಈ ರೀತಿ ಟಿಶ್ಯೂ ಪೇಪರ್ ಮೇಲೆ ತೆಗೆದು ಕಾಸ. ಆಮೇಲೆ ನಾ ಇದಕ್ಕೆ ಮನೆಯಲ್ಲಿ ಮಾಡಿರ್ತಾನಲ್ಲ ಚಟ್ಪಟ್ ಮಸಾಲ, ಅದನ್ನು ಒಂದು ಸ್ವಲ್ಪ ಮೇಲ್ಗಡೆ ಉದುರಿಸಿ ಕಾಸ ತಿಂದ್ರೆ ಅಂತೂ ಬೆಸ್ಟ್ ಆಗಿರ್ತೈತಿ. ನೀವು ಈ ರೀತಿ ಮನೆಯಲ್ಲಿ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಎಲ್ಲರೂ ಮಾಡ್ಕೊಂಡು ತಿಂದು ನೋಡ್ರಿ. ಈವ್ನಿಂಗಿಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಇರ್ತೈತಿ, ಟೇಸ್ಟು ಚಲೋ ಇರ್ತೈತಿ. ಅದಕ್ಕೋಸ್ಕರ ಈ ರೆಸಿಪಿ ನಿಮ್ಮೊಂದಿಗೆ ನಾನು ಹಂಚ್ಕೊಂಡನು. ನನ್ನೆಲ್ಲ ಅಡುಗೆ ವಿಡಿಯೋಗಳು, ಪೂಜಾ ವಿಡಿಯೋಗಳು ನಿಮಗೆಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡತ್ತಲ್ಲ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕೆ ಹೋಗ್ಬೇಡ್ರಿ. ವಿಡಿಯೋ ಇಷ್ಟ ಆದವ್ರು ಲೈಕ್ ಬಟನ್ ಕೊಡೋದಂತೂ ಮರ್ಯಾಕೆ ಹೋಗ್ಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗಿದ್ರೂ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.